ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾನು ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳತ್ತೀನಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣಂತ ನೋಡ್ರಿ. ನಾನೀಗಿದ್ದೆ ಒಂದು ಪ್ಲೇಟ್ನಾಗ ಕ್ಯಾಬೇಜು, ಕ್ಯಾರೆಟ್ ಮತ್ತು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಇದು ರೀ ಚಿಕನ್ ನಾನು ಮೊದಲು ಕುದಿಸಿ ಇಟ್ಕೊಂಡಿದ್ದೆ. ತೊಳ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಕಾಳು ಮೆಣಸು ಪುಡಿ ಹಾಕಿ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದು ನೋಡ್ರಿ ಈ ಥರ ನಾ ಮಾಡ್ಕೊಂಡು ಇಟ್ಕೊಂಡೀನಿ ಚಿಕನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಮತ್ತು ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನೋಡಿರಿ ಇದೆಲ್ಲ ನಾನಿಲ್ಲಿ ಮುರ್ಕೊಂಡು ಇಟ್ಕೊಂಡೀನಿ ಫ್ರೆಂಡ್ಸ್. ಇದು ಸೂಪರ್ ಟೇಸ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಈ ಥರ ರೆಸಿಪಿ ಮಾಡಿದ್ರೆ. ಮತ್ತು ನೋಡಿರಿ ನಾನು ಮೊದಲು ಒಂದು ಸ್ವಲ್ಪ ಮೈದಾ ಹಾಕಿ ಮತ್ತು ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಮೊದಲು ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಚಪಾತಿಗೆ ಒಂದು ಸ್ವಲ್ಪ ಚಪಾತಿಗೆ ನಾವು ಹೆಂಗೆ ನಾದ್ಕೊತೀವಲ್ಲ ಆ ಥರ ಸ್ವಲ್ಪ ಮೆತ್ತಗೆ ನಾದ್ಕೊಂಡೀನಿ. ನಾದ್ಕೊಂಡೆ ಇಟ್ಕೊಂಡಿದ್ದೆ ನೋಡಿರಿ. ಮೊದಲು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ತೋರಿಸಿದ್ರಾತ ವಿಡಿಯೋದಾಗ ಅಂಥೇಳಿ ತೋರ್ಸಾತೀನಿ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಪ್ಯಾನ್ ನಾನು ಇಲ್ಲಿ ತೊಗೊಂಡೀನಿ. ಬಿಸಿ ಮಾಡಿಕೊಂಡು ಅದರೊಳಗೆ ಎಣ್ಣೆನೂ ಹಾಕೀನಿ. ಎಣ್ಣೆ ಹಾಕಿಟ್ಕೊಂಡೀನಿ. ಮತ್ತು ನೋಡಿರಿ ಎಲ್ಲನೂ ಹಾಕಿದೆ. ಕ್ಯಾರೆಟ್, ಕ್ಯಾಬೇಜು ಮತ್ತು ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊಳತ್ತೀನಿ. ಅಂದರೆ ಇದೇನು ಕುದಿಸಂಗಿಲ್ಲ ನೋಡಿರಿ ಫ್ರೆಂಡ್ಸ್, ಹಂಗೆ ಫ್ರೈ ಮಾಡ್ಕೊಳ್ಳೋದು. ಹಾಗಾಗಿ ಚಲೋ ತಂಗ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್ ಇದಕ್ಕೆ ಚಲೋ ತಂಗ ಫ್ರೈ ಮಾಡ್ಕೊಳತ್ತೀನಿ. ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಈಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕಾಕೊಂತೀನಿ. ಮತ್ತೊಂದು ಸ್ವಲ್ಪ ಇದು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನು. ಅಂದರೂ ಒಂದು ಸ್ವಲ್ಪ ಕರೆ ಮೆಣಸಿನ ತಿಂತಂದರೆ ಅದರ ಪುಡಿ ಮಾಡಿಟ್ಕೊಂಡೀನಿ ನಾನು. ಮನೆಯಾಗ ರೆಡಿ ಮಾಡಿ ಇಟ್ಕೊಂಡೀನಿ. ಆ ಪುಡಿನ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ. ನಾನು ಹಾಕ್ಕೊಂಡು ಅದು ಹಾಕೋದು ಸ್ಕಿಪ್ ಆಗುತ್ತೆ, ವೀಡಿಯೋ ತೆಗೋಕ್ಕಾಗಿಲ್ಲ, ಹಾಗಾಗಿ ಹಾಕ್ಕೊಂಡಿನಿ. ಮತ್ತು ಇದೇನು ನಾವು ಚಿಕನನ್ನು ಮೊದಲು ನಾವು ತೊಳ್ಕೊಂಡು ಉಪ್ಪು, ಅರಿಶಿನ ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಏನು ಮೊದಲ ಕುದಿಸ್ಕೊಂಡು ನೋಡಿದ್ವಿ ಅದನ್ನು ಹಾಕ್ಬೇಕು ನೋಡಿರಿ. ಅದನ್ನು ಹಾಕಿದೆ ಫ್ರೆಂಡ್ಸ್. ಹಾಕಿ ಫ್ರೈ ಮಾಡ್ಕೋಬೇಕು. ಇದಿಷ್ಟೇ ನೋಡಿರಿ. ಈ ಥರ ಮಾಡ್ಕೊಂಡ್ರೆ ಆಯಿತು. ಈಗ ನೋಡಿರಿ ಚಪಾತಿ ಹಿಟ್ಟನ್ನು ತೊಗೊಂಡು ಚಪಾತಿ ಶೇಪು ಲಟ್ಟಿಸ್ಕೋಬೇಕ್ರಿ. ಇಷ್ಟು ಉಳ್ಳಿ ತೊಗೊಂಡೀನಿ ನೋಡಿರಿ. ಚಪಾತಿ ಮಾಡ್ತೀವಲ್ಲ ಅಷ್ಟು ದೊಡ್ಡ ಉಳ್ಳಿ ತೊಗೊಂಡೀನಿ. ತೊಗೊಂಡು ಈ ಥರ ಚಪಾತಿ ಮಾಡಿ ಆದಮೇಲೆ ತೋರಿಸ್ತೀನಿ ತಡ್ರಿ ಫ್ರೆಂಡ್ಸ್. ಇದು ಹಿಡಿಯೋಕ್ಕೂ ಆಗಂಗಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡೇನಿ ನೋಡಿರಿ. ಈಗ ಎಲ್ಲ ರೆಡಿ ಆಯಿತು. ಈ ಥರ ಚಪಾತಿ ಮಾಡ್ಕೊಂಡೇನಿ ನೋಡಿರಿ. ಒಂದು ಮುಚ್ಚಳ, ನೀವು ಡಬ್ಬಿ ಮುಚ್ಚಳ ಯಾವ್ದಾರು ತೊಗೊಂಡು ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ನೋಡಿರಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವೇನು ಶೇಪ್ ಮಾಡ್ಕೊಂಡಿವಲ್ಲ ಪೂರಿ ಥರ ಶೇಪ್ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದರೊಳಗೆ ಈ ಥರ ಇದು ಮಸಾಲೆ ತುಂಬಬೇಕು. ಮಸಾಲೆ ತುಂಬಿ ಇದು ಈ ಥರ ಇದು ಮಾಡ್ಬೇಕು ನೋಡಿರಿ. ನಾ ಹೆಂಗೆ ಮಾಡತ್ತೀನಿ ಆ ಥರ ಮಾಡ್ಬೇಕು ನೋಡಿರಿ. ಆ ಥರ ಮಾಡಿ ಈ ಥರ ರೆಡಿ ಆಗುತ್ತೆ ನೋಡಿರಿ. ಇದು ಮೋಮೋಸ್ ಈ ಥರ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಸಣ್ಣ ಕಾಣತೈತಿ ಮೋಮೋಸ್. ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ. ಈಗ ನೋಡಿರಿ ಇದು ಬಿಸಿ ಮಾಡೋಕೆ ಈ ಥರ ಇಡ್ಲಿ ಪಾತ್ರೆ ಇಟ್ಟೆ ನಾನು. ಇಡ್ಲಿ ಅಂತಂದು ಅನ್ನ ಅದೆಲ್ಲ ಇದ್ರೊಳಗೆ ನಾವು ಬಿಸಿ ಮಾಡ್ತೀವಿ ರೀ. ರಾತ್ರಿದು ಏನಾರು ಅನ್ನ ಉಳ್ದಿತ್ತಂದ್ರೆ ಇದ್ರೊಳಗೆ ಬಿಸಿ ಮಾಡೋದು. ಹಾಗಾಗಿ ಇದ್ರೊಳಗೆ ಇಟ್ಟೇನಿ ನೋಡಿರಿ. ಇಡ್ಲಿನೂ ಇದ್ರೊಳಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಹಾಗಾಗಿ ಇಡ್ಲಿ ಪಾತ್ರೆ ಅಂತ ಹೇಳಿ ಈ ಥರ ಬೇಯಿಸ್ಕೋಬೇಕು ನೋಡಿರಿ. ಹಬೆ ಒಳಗೆ ನಾವು ಬೇಯಿಸ್ಕೋಬೇಕು. ಅದು ಚಲೋ ತಂಗ ಇದಾಗುತ್ತೆ ಫ್ರೆಂಡ್ಸ್. ಈಗ ನೋಡಿರಿ ನಾನು ಟೊಮೆಟೊ ಸಾಸ್ ಮಾಡತ್ತೀನಿ. ಸಾಸಿಗೆ ಇದು ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ಮಿಕ್ಸಿ ಜಾರ್ನಾಗ. ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಚಿಲ್ಲಿ ಫ್ಲೇಕ್ಸರ ಹಾಕ್ಕೋಬೋದು. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿ ಹಾಕೋರಿ. ಇದು ನಾನು ಮನೆಯಾಗ ಮಾಡಿದ್ದೆ ಚಿಲ್ಲಿ ಫ್ಲೇಕ್ಸ್, ಹಾಗಾಗಿ ಒಣ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡಿರಿ. ಚಿಲ್ಲಿ ಫ್ಲೇಕ್ಸನ್ನ ಹಾಕ್ತೀನಿ. ಹಾಕಿ ಮಿಕ್ಸ್ಡ್ ಮಾಡಿಕೊಂಡು ಅದು ಇದು ಮಾಡ್ಬೇಕು ನೋಡಿರಿ. ಒಂದು ಸಂಡಿಗೆ ಒಳಗೆ ನಾವು ತಕ್ಕೋಬೇಕು. ಅಂದ್ರೆ
ದಪ್ಪ ಇದ್ದಿದ್ದೆಲ್ಲ ಮ್ಯಾಗ ಬಂದುಬಿಡ್ತೈತಿ, ಪೇಸ್ಟ್ ಆಗಿದ್ದೆಲ್ಲ ಕೆಳಗೆ ಇಳಿತೈತಿ. ಈ ಥರ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಚಲೋ ತಂಗ ಕುದಿಸ್ಕೋಬೇಕ್ರಿ ನಾವು. ಇದು ಮಸ್ತ್ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇದು ಈ ಥರ ಮಾಡಿದ್ರೆ ಸಾಸ್ ಮಾಡ್ಕೊಬೇಕು ನೋಡಿರಿ. ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ವೆನೆಗಿರಿ ಆ್ಯಡ್ ಮಾಡ್ಕೋಬೇಕು ನೋಡಿರಿ. ವೆನೆಗರಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚಲೋ ತಂಗ ಕುದಿಸ್ಕೋಬೇಕ್ರಿ. ಇದು ಈ ಥರ ಕುದ್ದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಎಲ್ಲಿ ಫುಲ್ಲು ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸು. ಇಫ್ತಾರ್ ರೆಸಿಪಿ ಇದು ನೋಡಿರಿ ಫ್ರೆಂಡ್ಸ್. ನಾವು ಮಾಡಿದ್ದು ಇವತ್ತಿಗೆ ಇಫ್ತಾರ್ ರೆಸಿಪಿ. ಇಲ್ಲಿ ನೋಡಿರಿ ಎಲ್ಲ ಸಾಸ್ ರೆಡಿ ಆಯಿತು. ಈ ಥರ ಗಟ್ಟಿ ಆಯ್ತು ನೋಡಿರಿ ಇದು ಸಾಸ್. ಇಲ್ಲಿ ಈ ಸೈಡ್ ಮೋಮೋಸೂ ರೆಡಿ ಐತೆ. ಇದು ನೋಡಿರಿ ಫ್ರೆಂಡ್ಸ್, ಮೋಮೋಸು ಇಟ್ಟೀನಿ ಮತ್ತು ಸಾಸನ್ನು ಇಟ್ಟೀನಿ. ಮಸ್ತ್ ಸಾಫ್ಟ್ ಮೋಮೋಸು ತಿನ್ನೋಕ್ಕೂ ರುಚಿ ಭಾಳ ಇತ್ತು ನೋಡಿರಿ. ಈ ಥರ ನೀವು ಕೆಚಪ್ ಮಾಡಿದ್ರೆ ಟೊಮೆಟೊ ಸಾಸ್ ಅಥವಾ ಕೆಚಪ್ ಏನೋ ಒಂಥರ ಮಾಡಿದ್ರೆ ಭಾರಿ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಮನ್ಯಾಗ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೇನೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. മറ്റു പോസ്റ്റ് ഉണ്ടാക്കണ്ട. ക്യാറ്റ് പ്രാക്ടീസ് എങ്ങനെയാണ് മനസ്സിലാക്കാം. ഹായ് അക്ക, നാളെ വരണം റെഡിയാക്കാനേ. ഇല്ലെങ്കിൽ പ്രത്യേകിച്ച്